ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ಅಕ್ಕಿ ಹಿಟ್ಟನ್ನ ನಾವು ಸಾಣಿಸ್ಕೊಳ್ಳಂದ್ರಿ. ಹಾಗೆ ಒಂದು ಚಿಕ್ಕ ಪಾತ್ರೆಯಲ್ಲಿ ನಾವು ಒಂದು ಲೋಟ ನೀರ್ ಹಾಕೊಳ್ಳಂದ್ರಿ. ಸ್ವಲ್ಪ ಉಪ್ಪು ಹಾಕೊಳ್ಳಂದ್ರಿ. ಮತ್ತೆ ಅಕ್ಕಿ ಹಿಟ್ಟು ಒಂದೆರಡು ಸ್ಪೂನ್ ಹಾಕೊಂಡು ನಾವು ಕಲಿಸ್ಕೊಳ್ಳಂದ್ರಿ. ನೀಟಾಗಿ ಚೆನ್ನಾಗಿ ಕುದಿ ಬರ್ಬೇಕಂದ್ರಿ. ಅದು ಹಿಟ್ಟು ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕುದಿ ಬಂದ್ಬಿಟ್ಟು ಅದು ನೀಟ್ ಚೆನ್ನಾಗಿ ಬೇಯುತ್ತೆ ಕಂಡ್ರಿ. ಹಿಟ್ಟು ಒಂದ್ 10 ನಿಮಿಷನಾದ್ರೂ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡ್ರಿ ಈ ರೀತಿ. ನೋಡ್ರಿ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಿದೆ. ಇದನ್ನ ನಾವು ಆಲ್ರೆಡಿ ನಾನು ಹಿಟ್ಟು ಹಾಕೊಂಡಿದ್ದೆ ಟಾಟಲ್ಲಿ, ಅದನ್ನು ಸಹಿತ ಹಾಕೊಂಡು ಕಲ್ಸ್ಕೊಳಂದ್ರಿ. ನೀಟಾಗಿ ಬಿಸಿ ಬಿಸಿ ಇದ್ದಾಗಲೇ ನಾದ್ಕೊಳಂದ್ರಿ. ಚೆನ್ನಾಗಿ ನಾದ್ಕೋಬೇಕಂದ್ರೆ ಹಿಟ್ಟು ಚೆನ್ನಾಗಿ ಕಲ್ಸ್ಕೊಂಡ್ರೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ ರೀ. ಇಲ್ಲಾಂದ್ರೆ ರೊಟ್ಟಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತಾನೆ ನಾವು ಕಲ್ಸ್ಕೋಬೇಕಾಗತ್ತೆ ರೀ. ನೋಡಿ ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ಈ ರೀತಿ ನಾದ್ಕೋಬೇಕು. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ಹಾಗೆ ಸಬ್ಸ್ಕ್ರೈಬ್ ಆದವರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೋಡ್ರಿ ಈ ರೀತಿ ಹಿಟ್ಟನ್ನ ಚೆನ್ನಾಗಿ ನಾವು ನಾದ್ಕೋಬೇಕಾಗುತ್ತೆ ರೀ. ಅಕ್ಕಿ ರೊಟ್ಟಿ ರೀ ಬಿಸಿ ಬಿಸಿ ಇದ್ದಾಗ್ಲೇ ತಿನ್ಬೇಕು ಕಣ್ರಿ, ಚೆನ್ನಾಗಿರುತ್ತೆ. ಆರಿದ್ಮೇಲೆ ಅಷ್ಟು ತಿನ್ಲಿಕ್ಕೆ ಚೆನ್ನಾಗಿರೋದಿಲ್ಲ. ಬಿಸಿ ಇದ್ದಾಗ್ಲೇ ತಿನ್ಬೇಕಾಗುತ್ತೆ. ಒಂದ್ ಸ್ವಲ್ಪ ಹಿಟ್ಟು ಹಾಕೊಳಂದ್ರಿ. ಹಾಗೆ ಒಂದೊಂದೇ ನಾವು ಹುಳಿ ಮಾಡ್ಕೊಳಂದ್ರಿ. ಒಂದೇ ಲೆವೆಲ್ ಅಲ್ಲಿ ನಾವು ಹುಳಿ ಮಾಡ್ಕೊಳಂದ್ರಿ. ನೋಡ್ರಿ ಒಂದ್ ಹುಳಿ ತಗೊಂಡು ಲಟ್ಟಿಸ್ಕೊಳಂದ್ರಿ. ನಾನಿಲ್ಲಿ ಒಂದ್ 5-6 ಮುಂಚೆನೆ ನಾನು ಲಟ್ಟಿಸ್ಕೊಳ್ತೀನಿ ಕಣ್ರಿ. ಫಸ್ಟ್ ಉದ್ದಿದ್ಮೇಲೆ ನಂತರ ನಾನು ಬೇಯಿಸ್ಕೊಳ್ತೀನಿ ಕಣ್ರಿ. ನೋಡಿ ನೆಕ್ಸ್ಟ್ ಇನ್ನೊಂದು ಹುಳಿ ತಗೊಂಡು ಮತ್ತೆ ಉದ್ದೋಣ ಲಟ್ಟಿಸ್ಕೊಳಂದ್ರಿ. ಯಾಕಂದ್ರೆ ಇದು ಬಿಸಿ ಬಿಸಿ ಇದ್ದಾಗ್ಲೇ ತಿನ್ಬೇಕಂದ್ರೆ, ಹಾಗಾಗಿ ನಾನು ಮುಂಚೆನೆ ಒಂದ್ 5-6 ಉದ್ಕೊಳ್ತಾ ಇದೀನಿ, ಲಟ್ಟಿಸ್ಕೊಳ್ತಾ ಇದೀನಿ. ನೋಡ್ರಿ ಈ ರೀತಿ ಒಂದ್ 5-6 ರೊಟ್ಟಿನ ಲಟ್ಟಿಸ್ಕೊಂಡಿದೀನಿ ಕಣ್ರಿ. ಈಗ ಹಂಚು ಕಾದಿದೆ, ರೊಟ್ಟಿ ಬೇಯಿಸ್ಕೊಳ್ಳೋಣ ಬನ್ನಿ. ಸ್ವಲ್ಪ ನೀರು ಕೈಯಿಂದನಾದ್ರೂ ಹಚ್ಕೊಳ್ಳಿ, ಇಲ್ಲಾಂದ್ರೆ ಕಾಟನ್ ಬಟ್ಟೆ ಇರುತ್ತಲ್ವಾ, ಆ ಕಾಟನ್ ಬಟ್ಟೆಲಿ ರೊಟ್ಟಿ ಮೇಲೆ ಹಚ್ಕೋಬೇಕಾಗುತ್ತೆ ರೀ. ನೋಡ್ರಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರೊಟ್ಟಿ. ನೋಡ್ರಿ ರೊಟ್ಟಿನ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕಾಗುತ್ತೆ. ಉರಿ ಜಾಸ್ತಿ ಆಯ್ತಂದ್ರೆ ಸಿಹಿ ಬಿಡುತ್ತೆ ಕಣ್ರಿ ರೊಟ್ಟಿ. ನೋಡ್ರಿ ಈ ರೀತಿ ಬೇಯಿಸ್ಕೊಳ್ತಾ ಇದೀನಿ. ಅಕ್ಕಿ ರೊಟ್ಟಿ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ, ಟೇಸ್ಟಿ ಆಗಿರುತ್ತೆ. ನೋಡ್ರಿ ನಾನು ಸ್ವಲ್ಪ ಇದೇ 2ನೇ ಸಲ ನಾನು ಇದು ಅಕ್ಕಿ ರೊಟ್ಟಿ ಮಾಡ್ತಾ ಇರೋದು. ಸ್ವಲ್ಪ ಸೈಡ್ ಅಲ್ಲಿ ಹರಿತಾ ಇದೆ, ಏನು ಅನ್ಕೋಬೇಡಿ ಸ್ನೇಹಿತರೆ. ನೋಡ್ರಿ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನೀವು ಒಂದ್ಸಲ ಮನೆಯಲ್ಲಿ ಅಕ್ಕಿ ರೊಟ್ಟಿ ಮಾಡೋದನ್ನ ಟ್ರೈ ಮಾಡಿ, ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಮ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ. ನೋಡ್ರಿ ರೊಟ್ಟಿ ಎಲ್ಲಾ ರೊಟ್ಟಿನೂ ಈ ರೀತಿನೇ ನಾನು ಬೇಯಿಸ್ಕೊಳ್ತಾ ಇದೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬೇಯಿಸ್ಕೋಬೇಕಂದ್ರೆ ಹೀಗೆ ನಮ್ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್.
ಬಾಯ್ ಸ್ನೇಹಿತರೆ.